Are you enjoying BGS Utsav? Yes, ಎಲ್ಲರಿಗೂ ಖುಷಿಯಾಗಿದೆ. ನೀವೆಲ್ಲರೂ ಕೂಡ ಮುಂದಿನ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದೀರಿ ಅಂತೇಳಿ ನಮ್ಗೆ ಗೊತ್ತಿದೆ. ಅದಕ್ಕಾಗಿ ರಂಗನಾಥ್ ಅವರು ಕೂಡ ಹೇಳಿದರು, I don't want to take much time because you are all waiting for the cultural program. BGS ಸ್ಕೂಲ್ ಇವತ್ತು ಸುಂದರವಾಗಿ ಕಾಣ್ತಾ ಇದೆ. ಅದು ಇದರ ಹಿಂದಿರುವಂಥ ಶಕ್ತಿ, ಇದರ ಹಿಂದಿರುವಂಥ ಯುಕ್ತಿ ಸಾಮಾನ್ಯ ಒಂದು ಹಳ್ಳಿಯಲ್ಲಿ ಹುಟ್ಟಿದಂಥ, ಅತ್ಯಂತ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥ ಶ್ರೀ 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 ಜಗದ್ಗುರು ಪದ್ಮಭೂಷಣ ಬಾಲಗಂಗಾಧರನಾಥ ಸ್ವಾಮೀಜಿಯವರು, ಅವರ ಶ್ರಮ, ಅವರ ಮುಂದಾಲೋಚನೆ ಇವತ್ತು ಇಷ್ಟೊಂದು ದೊಡ್ಡ ಶಾಲಾ ಕಾಲೇಜುಗಳನ್ನು, ಸೇವಾ ಚಟುವಟಿಕೆಗಳನ್ನು, ಆಸ್ಪತ್ರೆಗಳನ್ನು ನಡೆಸೋಕ್ಕೆ ಕಾರಣೀಕರ್ತರಾಗಿದೆ. ಅದೇ ದಾರಿಯಲ್ಲಿ ಮುಂದುವರಿತಾ ಇರುವಂಥ ನಿರ್ಮಾನಂದ ಸ್ವಾಮೀಜಿಗಳು ಇವತ್ತು ನಿಮ್ಮೆಲ್ಲರಿಗೆ ಕೂಡ ಮಾರ್ಗದರ್ಶಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ನಾವೆಲ್ಲರೂ ಓದುವಾಗ ಐ ಸ್ಟಡಿಡ್ ಇನ್ ಎ ಸಿಂಗಲ್ ಮಾಸ್ಟರ್ ಸ್ಕೂಲ್, single teacher school, but you are all lucky to get admission in the BGS school. That's why we are all proud of you. Behind this, your parents' hard work, your parents' vision. They are working hard to send you all in this school, this college. ಅವರೆಲ್ಲರಿಗೂ ಒಂದು ಕನಸಿದೆ, ನನ್ನ ಮಗ ಅಥವಾ ನನ್ನ ಮಗಳು BGS ಸ್ಕೂಲಲ್ಲಿ ಓದಿದ್ರೆ ಕೇವಲ ಡಿಗ್ರಿ ಪಡೆಯಲ್ಲ, ಅವಳೊಂದು ಈ ದೇಶದ ಉತ್ತಮ ನಾಗರಿಕನಾಗಿ ಆಚೆ ಬರ್ತಾನೆ ಅನ್ನುವಂಥ ವಿಶ್ವಾಸದಿಂದ ಅವರು ಇಲ್ಲಿ ನಿಮ್ಮನ್ನು ಕಳಿಸಿದ್ದಾರೆ. ಆ ವಿಶ್ವಾಸವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾದಂತ ಬಹಳ ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲೆ ಇದೆ. This school, this college is not only teaching you syllabus. This is the combination of syllabus plus spirituality. ಸ್ಪಿರಿಚುವಾಲಿಟಿಯ ಜೊತೆ ಜೀವನವನ್ನ ನಡೆಸಬೇಕನ್ನುವಂಥ ಪಾಠವನ್ನ BGS ಸ್ಕೂಲ್ ನಮಗೆ ಕಲಿಸುತ್ತೆ. ಅದಕ್ಕಾಗಿ ನಾವು ಬರುವಂಥ ದಿನಗಳಲ್ಲಿ ನಮ್ಮ ತಂದೆ ತಾಯಿಯರ ಬೆವರು, ಅದು ಕೇವಲ ಬೆವರಲ್ಲ, ಅವರು ರಕ್ತವನ್ನು ಬೆವರನ್ನಾಗಿ ಮಾಡಿ ಅವರು ಏನೇನೋ ಕೆಲಸ ಮಾಡ್ತಾ ಇದ್ದಾರೆ. ದೇ ಮೇ ಬಿ ವರ್ಕಿಂಗ್ ಇನ್ ಡಿಫರೆಂಟ್ ಪ್ರೊಫೆಷನ್, ಸಮ್ ಆರ್ ಡೂಯಿಂಗ್ ಬಿಸ್ನೆಸ್, ಸಮ್ ಆರ್ ಡೂಯಿಂಗ್ ಅಗ್ರಿಕಲ್ಚರ್. ಅವರೆಲ್ಲರ ಕನಸಿರುವಂಥದ್ದು ಯಾವ ಪದ್ಮಭೂಷಣ ಒಂದು ಸಾಮಾನ್ಯ ವ್ಯಕ್ತಿಗೆ, ಸಾಮಾನ್ಯ ಸ್ವಾಮೀಜಿಗೆ ಅವರು ಇನ್ಸ್ಟಿಟ್ಯೂಷನ್ ಕಟ್ಟಿದ್ರು, ಅವರು ಸೇವೆಯಲ್ಲಿ ಮುಂದೆ ಬಂದರು ಅಂತ ಸಿಕ್ಕಿದೆಯೋ ಆ ಎತ್ತರಕ್ಕೆ ನನ್ನ ಮಗಳು ಮತ್ತು ಮಗ ಏರ್ಬೇಕನ್ನುವಂಥ ಕಾರಣಕ್ಕಾಗಿ ಇವತ್ತು ಕನಸನ್ನು ಹೊತ್ತು ನಿಮ್ಮನ್ನು ಇಲ್ಲಿ ಕಳಿಸಿದ್ದಾರೆ. ಆ ದೃಷ್ಟಿಯಿಂದ ಆ ಸ್ಪಿರಿಚುವಾಲಿಟಿ ಮತ್ತು ನಿಮ್ಮ ಸಿಲೆಬಸ್ಸಿನ ಜೊತೆ ನಾವು ಮುಂದಕ್ಕೆ ಹೋಗಬೇಕಾಗಿದೆ. ಆ ದೃಷ್ಟಿಯಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಇವತ್ತು ಈ ಶಾಲಾ ಕಾಲೇಜನ್ನು ಪ್ರಕಾಶ್ನಾಥ ಸ್ವಾಮೀಜಿಯವರ ಒಂದು ಒಗ್ಗೂಡುವಿಕೆಯಲ್ಲಿ ಈ ಸ್ಕೂಲನ್ನು ನಡೆಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನೀವೆಲ್ಲರೂ ಮುಂದುವರಿಯಿರಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿ ಇವತ್ತು ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಇಲ್ಲಿ ಕೂತಿದ್ದಾರೆ. ಮೈಸೂರಿನ ಆ ಭಾಗದಲ್ಲಿ ರಾಜ್ಯದ ಹಲವಾರು ಕಡೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ, ಆಸ್ಪತ್ರೆಗಳನ್ನು ಕಟ್ಟಿ, ಅವರು ಕೂಡ ಎಜುಕೇಷನು ಮತ್ತು ಸೇವೆಯ ಜೊತೆಗೆ ಇವತ್ತು ಕೆಲಸ ಮಾಡುವಂಥ ಇಬ್ಬರು ಜಗದ್ಗುರುಗಳು ನಮ್ಮ ಮುಂದೆ ಇದ್ದಾರೆ. ಅವರು ನಮ್ಮ ಪ್ರೇರಣೆ, ಅವರು ನಮ್ಮ ಶಕ್ತಿ. ಅವರು ಈ ರಾಜ್ಯದಲ್ಲಿ ಸರ್ಕಾರ ಮಾಡುವಂಥ ಅದೇ ರೀತಿಯ ದೊಡ್ಡ ಕೆಲಸವನ್ನ ಶಿಕ್ಷಣ ಮತ್ತು ಸೇವಾ ಕ್ಷೇತ್ರದಲ್ಲಿ ಮಾಡುವಂಥ ಜಗದ್ಗುರುಗಳು ಇಲ್ಲಿ ಕೂತಿದ್ದಾರೆ. ಅವರ ಪ್ರೇರಣೆ, ಅವರ ಆಶೀರ್ವಾಚನವನ್ನು ನಾವೆಲ್ಲರೂ ಕೇಳೋಣ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿ, ಎಂಜಾಯ್ ಯುವರ್ ಸ್ಕೂಲ್ ಡೇಸ್, ಎಂಜಾಯ್ ಯುವರ್ ಕಾಲೇಜ್ ಡೇಸ್, and go back to your village or your town and be a good person.
ನಾವು ಎಷ್ಟು ಶಿಕ್ಷಣ ಪಡೆದಿದ್ದೀವಿ ಅನ್ನುವಂಥದ್ದು ಮುಖ್ಯ ಅಲ್ಲ. ಇವತ್ತು ಟಿವಿಯಲ್ಲಿ ಬರೋದು ನಾವು ನೋಡಿದ್ದೀವಿ. ಡೆಲ್ಲಿಯ ಬಾಂಬ್ ಸ್ಫೋಟವನ್ನ ನೋಡಿದ್ವಿ. ಯಾರೋ ಶಿಕ್ಷಣ ಇಲ್ಲದ ಗಮಾರರು ಮಾಡಿದ್ದಲ್ಲ, ಶಿಕ್ಷಣ ಕಲ್ತಂತವ್ರು ಮಾಡಿರುವಂಥದ್ದು. ಅದಕ್ಕಾಗಿ ನಮ್ಮ ಪ್ರೀತಿ, ನಮ್ಮ ನಿಷ್ಠೆ ಅದೇನಿದ್ರು ಕೂಡ ಭಾರತಕ್ಕೆ ಮತ್ತು ಭಾರತದ ಧ್ವಜಕ್ಕೆ ಅನ್ನುವಂಥ ನಿಷ್ಠೆಯಿಂದ ನಾವೆಲ್ಲರೂ ಕೆಲಸವನ್ನು ಮಾಡೋಣ ಅನ್ನುವಂಥ ಪ್ರಾರ್ಥನೆಯನ್ನ ನನ್ನೆಲ್ಲ ವಿದ್ಯಾರ್ಥಿನಿಯರಿಗೆ ಮಾಡಿ ಪೂಜ್ಯ ಸ್ವಾಮೀಜಿಯವರಿಗೆ ಮತ್ತೊಂದು ಸಾರಿ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ. ಸಾಲ್ದು ಹೌ ಇಸ್ ದಿ ಜೋಶ್.